ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಕೆ ಬಿದರೆ ಅನಂತು. ನಮ್ಮ ಹಿಂದೂ ಸನಾತನ ಸಂಪ್ರದಾಯದಲ್ಲಿ ಪಿತೃ ಕಾರ್ಯಕ್ಕೆ ಬಹಳಷ್ಟು ಮಹತ್ವ ಇದೆ. ಪಿತೃ ಕಾರ್ಯಗಳನ್ನ ಮಾಡಿ ಆ ಮೂಲಕ ಪಿತೃಗಳನ್ನ ಸಂತೃಪ್ತಿಪಡಿಸಿ ಅವರಿಂದ ಆಶೀರ್ವಾದವನ್ನು ಪಡೆದು ನಮ್ಮ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದುವಂಥದ್ದು ತಲತಲಾಂತರಗಳಿಂದ ಬಂದಂತಹ ಸಂಪ್ರದಾಯ. ಇಂತಹ ಮಹತ್ತರವಾದ ಪಿತೃ ಕಾರ್ಯವನ್ನು ಭಯದಿಂದ ಮಾಡುವುದನ್ನು ಬಿಟ್ಟು ಭಕ್ತಿಯಿಂದ ಮತ್ತು ವಿಚಾರಗಳನ್ನು ತಿಳಿದುಕೊಂಡು ಮಾಡುವುದು ಇನ್ನಷ್ಟು ಶ್ರೇಯಸ್ಕರ. ಇಂತಹ ಮಹತ್ತರ ಪಿತೃ ಕಾರ್ಯದ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳಿಸ್ಲಿಕ್ಕೋಸ್ಕರ ಮತ್ತು ಅದರಲ್ಲಿರುವಂತಹ ಕೆಲವು ಸರಿತಪ್ಪುಗಳನ್ನು ತಿಳಿಸ್ಲಿಕ್ಕೋಸ್ಕರ, ಪಿತೃ ಕಾರ್ಯದ ಪ್ರಕ್ರಿಯೆಗಳಲ್ಲಿ ಬರುವ ವಿಚಾರಗಳನ್ನು ತಿಳಿಸ್ಲಿಕ್ಕೋಸ್ಕರ ಈ ದಿನ ನಮ್ಮ ಜೊತೆ ಮಾತುಕತೆಗಾಗಿ ಇದ್ದಾರೆ. ಅಪರದಲ್ಲಿ ಅಪಾರವಾದ ಸಾಧನೆಯನ್ನು ಮಾಡಿರುವ ಜನಾನುರಾಗಿ ಪರಮ ಪೂಜ್ಯ ವೇದ ಬ್ರಹ್ಮಶ್ರೀ ಬಾಲುಶಾಸ್ತ್ರಿಗಳು ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಗಳೇ. ನಮಸ್ಕಾರ. KBJ ಅನಂತು ಚಾನಲ್ಗೆ ಸುಸ್ವಾಗತ. ನಿಮ್ಮ ನಿರಂತರವಾದ ಕೆಲಸಗಳ ಮಧ್ಯೆ ನನಗೆ ಸಮಯವನ್ನು ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಈ ದಿನ ಪಿತೃ ಕಾರ್ಯಗಳ ಬಗ್ಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗಿ ಕೇಳಬೇಕಾಗಿದ್ದಾರೆ. ಮೊದಲನೇದಾಗಿ ಪಿತೃ ಕಾರ್ಯವನ್ನ ಎದಕ್ಕೋಸ್ಕರ ಮಾಡಬೇಕು? ಇಲ್ಲಿಗೆ ಅನಂತವರ ಕೇಳಿರುವಂತ ಪ್ರಶ್ನೆಯಲ್ಲಿ ಪಿತೃ ಕಾರ್ಯವನ್ನು ಯಾಕೆ ಮಾಡಬೇಕು? ಪಿತೃ ಕಾರ್ಯ ಪ್ರಾರಂಭ ಆಗೋದೇ ಅಂತ್ಯೇಷ್ಟಿ ಕರ್ಮದಿಂದ. ಅಂತ್ಯದಲ್ಲಿ ಮಾಡುವಂತಹ ಇಷ್ಟಿ ಅಂದ್ರೆ ಸಾಮಾನ್ಯ ಪರಿಭಾಷೆಯಲ್ಲಿ ಯಜ್ಞ ಅಂತ. ನಮ್ಮ ಮಾತಾಪಿತೃಗಳು, ನಮಗೆ ಹತ್ತಿರ ಆದವರು, ನಮಗೆ ಸಂಬಂಧಪಟ್ಟವರು ಗತಿಸಿದಾಗ ಅವರ ಒಂದು ಅಂತ್ಯಕ್ರಿಯೆಯನ್ನು ಮಾಡಬೇಕು. ಆ ಅಂತ್ಯಕ್ರಿಯೆಗೆ ಅಂತ್ಯೇಷ್ಟಿ ಅಂತ ಕರೆಯುವುದು ನಮ್ಮ ಸಂಪ್ರದಾಯ ಪದ್ಧತಿ. ಅಂತ್ಯೇಷ್ಟಿ ಕಾರ್ಯ 12ನೇ ದಿವಸದ ತನಕ ಇರುತ್ತೆ. ಸಪಿಂಡೀಕರಣ ಪರ್ಯಂತ, ಮೃತ ದಿನದಿಂದ ಹಿಡಿದು ಸಪಿಂಡೀಕರಣ ಪರ್ಯಂತ ಮಾಡುವಂತಹ ಒಂದು ಕ್ರಿಯೆಗೆ ಅಂತ್ಯೇಷ್ಟಿ ಕ್ರಿಯೆ, ಅಂತ್ಯೇಷ್ಟಿ ಕರ್ಮ, ಅಪರ ಕರ್ಮ, ಪೈತೃಮೇಧಿಕ ಕರ್ಮ, ಪ್ರೇತ ಕರ್ಮ ಅಂತ ಹೇಳೋ ಒಂದು ರೂಢಿ ನಮ್ಮಲ್ಲಿ. ಅಂತ್ಯೇಷ್ಟಿ ಯಾಕೆ ಮಾಡಬೇಕು ಅನ್ನೋದನ್ನ ಮೊದಲು ತಿಳ್ಕೊಳ್ಬೇಕು. ಪಂಚಭೂತಗಳಿಂದ ನಿರ್ಮಾಣವಾದ ಈ ಶರೀರವನ್ನ ಪಂಚಭೂತಗಳಲ್ಲಿ ಲೀನಗೊಳಿಸುವುದೇ ಅಂತ್ಯೇಷ್ಟಿ ಕರ್ಮ. ಅದಕ್ಕೆ ಒಂದು ಪ್ರಕ್ರಿಯೆ ಇದೆ. ಯಾವ ರೀತಿ ಈ ಶರೀರವನ್ನ ಪಂಚಭೂತಗಳಲ್ಲಿ ಲೀನ ಮಾಡಬೇಕು. ಒಬ್ಬೊಬ್ಬರ ಒಂದು ಪದ್ಧತಿಯಲ್ಲಿ, ಸಂಪ್ರದಾಯದಲ್ಲಿ, ಆಚರಣೆಗಳಲ್ಲಿ ವ್ಯತ್ಯಾಸ ಇದೆ. ವೈದಿಕ ಕರ್ಮಗಳಲ್ಲಿ ಹೇಗೇನಿದೆ ಅಂದ್ರೆ, ಕೇವಲ ಆತ ಮೃತನಾದಾಗ ಅದನ್ನ ಒಂದು ಏನಪ್ಪ ಶರೀರ, ಒಂದು ಪ್ರೇತ ಶರೀರ ಅಷ್ಟೇ, ಅದಕ್ಕೊಂದು ದಹನ ಮಾಡಿದ್ರೆ ಸಾಕಾಗೋಯ್ತು ಅನ್ನೋ ಪ್ರಶ್ನೆ ಬರೋದಿಲ್ಲ. ಆ ಶವವನ್ನ ಯಾವ ರೀತಿ ಸಂಸ್ಕಾರಯುತವಾಗಿ ಮಂತ್ರಾಗ್ನಿಯಿಂದ ದಹನ ಮಾಡಿ ಈ ಶರೀರವನ್ನೇ ಒಂದು ಸಮಿತ್ತಾಗಿ ಪರಿಗಣಿಸಿ ವೇದೋಕ್ತ ಮಂತ್ರಗಳಿಂದ ಶರೀರಕ್ಕೆ ಸಂಸ್ಕಾರಾದಿಗಳನ್ನು ಮಾಡಿ 12ನೇ ದಿವಸ ಸಪಿಂಡೀಕರಣವನ್ನು ಮಾಡಿದ ನಂತರ ಆ ಪ್ರೇತನಿಗೆ ಒಂದು ಮುಕ್ತಿ. ವರ್ಷದವರೆಗೂ ಕರ್ಮಗಳನ್ನು ಹೇಳಿದ್ರು ಸಹ ಕಲಿಯುಗದಲ್ಲಿ ಮನುಷ್ಯ ಅಲ್ಪಾಯುಷಿ. ಆದ ಕಾರಣ ಸಪಿಂಡೀಕರಣವನ್ನು 12ನೇ ದಿವಸವೇ ಮಾಡಿದೆಯಾ. ಋಷಿಗಳೇ ಅಪ್ಪಣೆ ಮಾಡಿರೋದ್ರಿಂದ, ಸಮ್ಮತಿ ಕೊಟ್ಟಿರೋದ್ರಿಂದ ನಮ್ಮಲ್ಲಿ 12ನೇ ದಿವಸವೇ ಸಪಿಂಡೀಕರಣವನ್ನು ಮಾಡಿ ಆ ಪ್ರೇತದ ಶಬ್ದವನ್ನು ಒಂದು ನಿವೃತ್ತಿಗೊಳಿಸಿ ಆ ಪ್ರೇತ ಶಬ್ದ ಅನ್ನೋದು ಹೋಗಿ ಪಿತೃ ಅನ್ನೋ ಶಬ್ದದಿಂದ ನಾವು ಸಂಬೋಧನೆ ಮಾಡ್ತೀವಿ. ಪ್ರೇತನಿಂದ ಪಿತೃವಾದ ಮೇಲೆ ಪಿತೃ ಕಾರ್ಯಗಳನ್ನ ಯಾಕೆ ಮಾಡಬೇಕು ಅಂತ ನಿಮ್ಮ ಪ್ರಶ್ನೆ. ನಾವು ಸಾಮಾನ್ಯವಾಗಿ ಆಲೋಚನೆ ಮಾಡ್ತಾ, ಇದು ಒಂದು ಕೃತಜ್ಞತಾಪೂರ್ವಕವಾಗಿ ನಮಗೆ ಜನ್ಮವನ್ನು ಕೊಟ್ಟಂತಹ ಮಾತಾಪಿತೃಗಳಿಗೆ, ನಮಗೆ ಸಂಬಂಧಪಟ್ಟವರು ಯಾರೇ ಇರ್ಬೋದು,
ಅವರ ಋಣವನ್ನು ಯಾವ ರೀತಿ ನಾವು ತೀರಿಸ್ಕೋಬಹುದು. ಇದ್ದಾಗಲೂ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾನೆ. ಹಿಂದೆ ಎಲ್ಲ ನಾವು ಹೇಳಿದ್ವಿ ಜೀವತೋ ವಾಕ್ಯ ಕರಣ, ಹೋದ್ಮೇಲೆ ಕರ್ಮವನ್ನು ಮಾಡೋದಷ್ಟೇ ಅಲ್ಲ, ಇದ್ದಾಗ ಚೆನ್ನಾಗಿ ನೋಡ್ಕೊಳ್ಳೋದು ಕೂಡ ಅಷ್ಟೇ. ಪ್ರತ್ಯಬ್ಧಂ ಭೂರಿ ಭೋಜನ, ಪ್ರತಿ ವರ್ಷ ಅವರ ಹೆಸರಿನಲ್ಲಿ ಶ್ರಾದ್ದಾದಿಗಳನ್ನು ಮಾಡಿ ಸತ್ಪಾತ್ರರಾದ ವಿಪ್ರರನ್ನು ಕರೆದು ಶ್ರಾದ್ದವನ್ನು ಮಾಡುವುದು ಸಹ ಪ್ರತ್ಯಬ್ಧಂ ಭೂರಿ ಭೋಜನ. ಗಯಾಯ ಪಿಂಡದಾನ ಅಷ್ಟ, ಒಂದು ಸಲವಾದರೂ ಗೈಗೆ ಹೋಗಿ ಪಿಂಡದಾನವನ್ನು ಮಾಡಿದರೆ ಆತನನ್ನ ಪುತ್ರ ಅಂತ ಕರೀತಾರೆ ಅನ್ನೋದು ನಾವು ಮೊದಲಿಂದ ಅದರಿಂದ ಹೇಳ್ಕೊಂಡೇ ಬಂದಿದ್ದೀವಿ. ಇಷ್ಟೆಲ್ಲ ಯಾಕೆ ಮಾಡ್ಬೇಕು ಪಿತೃಗಳಿಗೆ? ನಮಗೆ ಜನ್ಮವನ್ನು ಕೊಟ್ಟು ಸಾಕಿ ಸಲಹೆ ವಿದ್ಯಾಬುದ್ಧಿಗಳನ್ನು ಕೊಟ್ಟು ನಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ನಮ್ಮ ಒಂದು ಶ್ರೇಯಸ್ಸಿಗೆ ಕಾರಣರಾದವರೇ ಗತಿ ಸಿಗುತ್ತಾ ಮಾತಾಡಿ. ಅವ್ರನ್ನ ಕೃತಜ್ಞತೆ ಅನ್ನೋದು ಯಾವ ರೀತಿ ಸಲ್ಲಿಸ್ತೀರಾ? ಸುಮ್ಮನೆ ತಗೊಂಡೋಗಿ ಶವವನ್ನು ದಹನ ಮಾಡೋದ್ರಿಂದಾಗ್ಲಿ, ಅಥವಾ ಹೋದ್ಮೇಲೆ ಏನಪ್ಪ ಇರೋವರೆಗೂ ನೋಡ್ಕೊಂಡಿದ್ದೀವಲ್ಲ, ಶ್ರಾದ್ದವನ್ನು ಯಾಕೆ ಮಾಡಬೇಕು, ಮಾಡೋ ಅವಶ್ಯಕತೆನೇ ಇಲ್ವಲ್ಲ, ಇರೋವಾಗ ಚೆನ್ನಾಗಿ ನೋಡ್ಕೊಂಡಿದ್ನಲ್ಲ ಅನ್ನೋ ಪ್ರಶ್ನೆನೂ ಬರೋದಿಲ್ಲ. ಅಥವಾ ಗಯಾಕ್ಷತ್ರಕ್ಕೆ ಹೋಗಿ ಒಂದ್ಸಲ ನಾನು ಶ್ರಾದ್ದವನ್ನು ಮಾಡ್ಕೊಂಡ್ ಬಂದಿದ್ದೇನೆ, ಮುಂದೆ ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆ. ಕಾಲ ಶ್ರಾದ್ದವನ್ನ ಗಯೆಗೆ ಹೋದರೂ ಸಹ ಮಾಡಲೇಬೇಕು. ಈ ಬದರಿ ಕ್ಷೇತ್ರಕ್ಕೆ ಹೋಗಿ ಬ್ರಹ್ಮ ಕಪಾಲದಲ್ಲಿ ಪಿಂಡ ಪ್ರದಾನವನ್ನು ಮಾಡಿದ್ರು ಸಹ ಕಾಲ ಶ್ರಾದ್ದವನ್ನು ಮೃತ ತಿಥಿಯಲ್ಲಿ ಪ್ರತಿ ವರ್ಷ ಬರುವಂತಹ ಮಾತಾಪಿತೃ ಶ್ರಾದ್ದಗಳನ್ನು ಪರಿತ್ಯಾಗ ಮಾಡುವಾಗಿಲ್ಲ. ಯಾರು ಮಾತಾಪಿತೃಗಳ ಶ್ರಾದ್ದವನ್ನು ಪರಿತ್ಯಾಗ ಮಾಡುತ್ತಾರೆಯೋ ಅಂತವರ ರಕ್ತವನ್ನು ಆ ಪಿತೃಗಳು ಕುಡಿಯುತ್ತಾರೆ. ಆತ ನಿಸ್ತೇಜನಾಗುತ್ತಾನೆ, ಆತನಿಗೆ ವಂಶದಲ್ಲಿ ಅಭಿವೃದ್ಧಿ ಇಲ್ಲ, ಅವನಿಗೆ ಆಯಸ್ಸು ಸಹ ಕ್ಷೀಣವಾಗ್ತಾ ಹೋಗುತ್ತೆ, ಕುಟುಂಬದಲ್ಲಿ ಅನಾರೋಗ್ಯ, ವಿವಾಹಾದಿ ಶುಭ ಕರ್ಮಗಳೇ ದೊರಕೋದು ಕಷ್ಟವಾಗುತ್ತೆ. ಯಾಕಂದ್ರೆ ಅವರ ಅನುಗ್ರಹವನ್ನು ಸಂಪಾದನೆ ಮಾಡುವುದಕ್ಕೋಸ್ಕರವಾಗಿ ಆದರೂ ನಾವು ಶ್ರದ್ಧೆಯಿಂದ ದೇಶ ಕಾಲ ಪಾತ್ರಗಳನ್ನ ಸ್ಮರಿಸಿ, ಏನಪ್ಪ ಯಾವುದು ದೇಶ ಕಾಲ ಅಂದ್ರೆ ಅವರು ಹೇಗಿದ್ರು, ಎಲ್ಲಿದ್ರು, ಅವ್ರು ಹೋದ ಸಮಯ ಏನು, ಅವರು ಹೋದ ತಿಥಿ ಏನು, ಮೃತ ತಿಥಿ ಏನು, ಅದನ್ನ ಗಮನಿಸಿ ಮನಸ್ಸಿನಲ್ಲಿಟ್ಟುಕೊಂಡು ದೇಶ ಕಾಲಗಳನ್ನು ಸ್ಮರಿಸಿ ಪುತ್ರನಾದವನು ಆ ಕಾಲದಲ್ಲಿ ಮಾಡತಕ್ಕಂತಹ ಕ್ರಿಯೆಗಳೇ ಶ್ರಾದ್ದಾದಿಗಳೇ ಆತನ ಕರ್ತನ ಶ್ರೇಯಸ್ಸಿಗೆ ಕಾರಣವಾಗುತ್ತೆ. ಇದು ಕಾರ್ಯಗಳನ್ನು ಯಾಕೆ ಮಾಡಬೇಕು ಅಂದ್ರೆ ಹೋದವನ ಸಂಸ್ಕಾರದ ವಿಚಾರಕ್ಕಿಂತ ಹೆಚ್ಚಾಗಿ ಪುತ್ರನಾದವನ ಶ್ರೇಯಸ್ಸು ಅವನ ಆತ್ಮ ಸಂಸ್ಕಾರಕ್ಕೆ ಸಂಬಂಧಪಟ್ಟ ವಿಷಯವಾಗಿರುತ್ತದೆ. ಗತಿಸಿದಂತ ವ್ಯಕ್ತಿ ಆತನ ಪಾಪ ಪುಣ್ಯಗಳ ಒಂದು ಕರ್ಮ ವಿಶೇಷದಿಂದ ಅವನು ಪುಣ್ಯ ಲೋಕಗಳನ್ನು ಅಥವಾ ಬೇರೆ ಲೋಕಗಳನ್ನು ಪಡೀತಾನೆ. ಕರ್ತವ್ಯ ಭ್ರಷ್ಟರಾದಂತಹ ಮಗನು ಕರ್ತನು ಮಾತಾಪಿತೃಗಳ ಕಾರ್ಯವನ್ನು ಮಾಡದಿದ್ದಲ್ಲಿ ಆತ ಕರ್ತವ್ಯ ಭ್ರಷ್ಟನಾಗಿ ತನ್ನನ್ನಷ್ಟೇ ಅಲ್ಲ, ತನ್ನನ್ನ, ತಮ್ಮ ಕುಟುಂಬದವರನ್ನ, ತನ್ನ ವಂಶದವರನ್ನ ಅಧೋಗತಿಗೆ ಕಳಿಸುತ್ತಾರೆ ಅಂತ ಗರುಡ ಪುರಾಣದಲ್ಲಿ. ಆದ ಕಾರಣ ಆದಷ್ಟು ಶ್ರದ್ಧೆಯಿಂದ ಪಿತೃ ಕಾರ್ಯಗಳನ್ನ, ಇದರ ಬಗ್ಗೆ ಎಷ್ಟೋ ವಿಚಾರಗಳು, ಎಷ್ಟೋ ಮಹನೀಯರು, ಅಷ್ಟಲ್ಲದೆ ಧರ್ಮಗ್ರಂಥಗಳಲ್ಲಿ ಋಷಿಮುನಿಗಳು ಹೇಳಿದ್ದಾರೆ. ಅದನ್ನೆಲ್ಲ ನಮ್ಮ ವೀಕ್ಷಕರು ಆಗಾಗೂ ಸಹ ಧರ್ಮಗ್ರಂಥಗಳನ್ನು ಅವಲೋಕನ ಮಾಡ್ತಾ ಇರಬೇಕು. ಪರಾಶರ ಸ್ಮೃತಿ ಇದೆ, ನಿರ್ಣಯ ಸಿಂಧು ಇದೆ, ಧರ್ಮ ಸಿಂಧು ಇದೆ, ಆಮೇಲೆ ಇತಿಹಾಸ ಪುರಾಣಗಳಿದೆ, ಅದರಲ್ಲೂ ಸಹ, ಆಮೇಲೆ ಹರಿವಂಶದಲ್ಲೂ ಸಹ ಪಿತೃ ಯಜ್ಞದ ಬಗ್ಗೆ ಯಾಕೆ ಮಾಡಬೇಕು, ಮಾಡದೇ ಇದ್ರೆ ಏನದ್ರಿಂದ ದೋಷ, ಈ ವಿಚಾರಗಳನ್ನ ಅನೇಕ ಗ್ರಂಥಗಳಲ್ಲಿ ಋಷಿಮುನಿಗಳು, ದೊಡ್ಡ ದೊಡ್ಡ ವಿದ್ವಾಂಸರು, ಅನೇಕ ಮಹನೀಯರು ಬರೆದಿರ್ತಾರೆ. ವೀಕ್ಷಕರು ಏನಪ್ಪಾ ಅಂದ್ರೆ ನಾನು ಹೇಳೋದು, ಆದಷ್ಟು ಸಹ ಪ್ರತಿನಿತ್ಯ ಅವ್ರಿಗೆ, ಪ್ರತಿನಿತ್ಯ ಅಲ್ಲದೆ ಅವಕಾಶ ಸಿಕ್ಕಿದಾಗ ಒಂದು 10 ನಿಮಿಷಗಳ ಕಾಲನಾದ್ರೂ ಈ ಗ್ರಂಥಗಳನ್ನು ಅವಲೋಕನ ಮಾಡುವಂತ ಒಂದು ಪದ್ಧತಿನ
ಬೆಳೆಸ್ಕೋಬೇಕು. ಅವ್ರು ಇಂಥವ್ರು ಅಂಥವರು, ಅವರು ಮೇಲ್ಜಾತಿಗೆ ಸಂಬಂಧಪಟ್ಟವರು ಕೆಳಜಾತಿಗೆ ಸಂಬಂಧಪಟ್ಟವರು ಅನ್ನೋ ವಿಷಯ ಎಲ್ಲೂ ಹೇಳಿದ. ಪ್ರತಿಯೊಬ್ಬರಿಗೂ ಅವ್ರವ್ರದೇ ಆದಂಥ ಪದ್ಧತಿಗಳಿದೆ, ಶಾಸ್ತ್ರಗಳಿದೆ, ಸಂಪ್ರದಾಯಗಳಿದೆ, ಕುಲಾಚಾರಗಳಿದೆ. ಅದ್ರ ಪ್ರಕಾರ ಆತ ಮಾಡಲೇಬೇಕು. ಆದ ಕಾರಣ ನಮ್ಮ ಶ್ರೇಯಸ್ಸಿಗೆ, ನಮ್ಮ ಅಭ್ಯುದಯಕ್ಕೆ ಕಾರಣರಾದಂತಹ ಮಾತಾಪಿತೃಗಳಿಗೆ ಸದ್ಗತಿ ಕಲ್ಪಿಸುವ ಸಲುವಾಗಿ ಅವರ ಹೆಸರಿನಲ್ಲಿ ಮಾಡತಕ್ಕಂತಹ ಶ್ರಾದ್ದಾದಿಗಳಿಂದ ಗತಿಸಿದಂಥ ಪಿತೃಗಳು ನರಕದಲ್ಲಿರ್ತಾರೋ ಸ್ವರ್ಗದಲ್ಲಿರ್ತಾರೋ, ಯಾವ ಯೋನಿಗಳಲ್ಲಿ ಜನಿಸಿರ್ತಾರೋ, ಪ್ರಾಣಿಗಳಾಗಿ ಜನಿಸಿರ್ಬಹುದು, ಯಾವುದೇ ರೀತಿಯಲ್ಲಿ ಜನ್ಮವನ್ನು ತಾಳಿದ್ದರೂ ಸಹ ಇಲ್ಲಿ ಮಾಡತಕ್ಕಂತಹ ಶ್ರಾದ್ದಾದಿಗಳಿಂದ ಅವರಿಗೆ ಅದು ನಾವು ಕೊಡತಕ್ಕಂತಹ ಪಿಂಡ ಪ್ರಧಾನಾದಿಗಳು ಅವ್ರಿಗೆ ಆಹಾರ ರೂಪವಾಗಿ ತಲುಪಿ ಅವರಿಗೆ ತೃಪ್ತಿಯನ್ನು ಉಂಟು ಮಾಡುತ್ತೆ. ಆದ ಕಾರಣ ಅವರು ಅದರಿಂದ ನಮಗೆ ಪರಾಶಕ್ತಿಯಿಂದ, ಯಾವುದು ಪರಾಶಕ್ತಿ ಅಂದರೆ ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದೆಯಂತಲ್ಲ ಒಂದು ಶಕ್ತಿ, ಅದೇ ಪರಾಶಕ್ತಿ. ಆ ಪರಾಶಕ್ತಿ ಅನ್ನೋದು ವಸುರುದ್ರ ಆದಿತ್ಯ ರೂಪದಿಂದ ನಿಮಂತ್ರಿತ ಬ್ರಾಹ್ಮಣರಲ್ಲಿ ಸೇರಿ ಅವರ ಮೂಲಕ ಶ್ರಾದ್ದಾದಿಗಳ ಒಂದು ಹವಿರ್ದ್ರವ್ಯಗಳನ್ನು ಸ್ವೀಕರಿಸಿ ಸ್ವಾಹಾಕಾರದಿಂದ ಸ್ವಧಾಕಾರದಿಂದ ಅದನ್ನ ತಗೊಂಡು ಅದನ್ನ ಅವರು ಆಯಾ ಜೀವಿಗಳಿಗೆ ಯಾವುದೇ ಒಂದು ಯೋನಿಯಲ್ಲಿ ಹುಟ್ಟಿರ್ಲಿ, ಅವನು ರಾಕ್ಷಸರ ಯೋನಿಯಲ್ಲೇ ಹುಟ್ಟಿರಲಿ, ಅವನು ಪ್ರೇತ ಜನ್ಮವನ್ನೇ ಪಡೆದಿರಲಿ, ನರಕದಲ್ಲಿರಲಿ ಸ್ವರ್ಗದಲ್ಲಿರಲಿ, ಯಾವುದೇ ಒಂದು ಲೋಕದಲ್ಲಿರಲಿ, ಅವನಿಗೆ ಇದು ಈ ಸ್ವಧಾ ರೂಪದಿಂದ ಅಥವಾ ಸ್ವಾಹ ಅನ್ನೋ ರೂಪದಿಂದ ಅವನಿಗೆ ತಲುಪಿ ಅವನ ಶ್ರೇಯಸ್ಸಿಗೆ, ಅವನ ತೃಪ್ತಿಗೆ ಕಾರಣವಾಗುವಂತಹದ್ದು ಈ ಶ್ರಾದ್ದ ಕರ್ಮ. ಇದನ್ನ ಮಾಡಿಸುವಂತಹ ಶಕ್ತಿ ಯಾವ್ದಪ್ಪ ಅಂದ್ರೆ ಆ ಪರಾಶಕ್ತಿ. ಆ ಪರಾಶಕ್ತಿಯನ್ನ ನಾವು ವಸುರುದ್ರ ಆದಿತ್ಯ ರೂಪರು ಇವರ ಮೂಲಕವನ್ನು ಕಾಣಬಹುದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಸಮಂಜಸವಾದ ಉತ್ತರ ಗುರುವೆ. ಇವಾಗ ಕರ್ತೃವಾದವನು ಹೇಗೆ ನಿಯಮವನ್ನ ಪಾಲನೆ ಮಾಡಬೇಕು ಮತ್ತು ನಿಮಂತ್ರಿತ ಬ್ರಾಹ್ಮಣ ಹೇಗೆ ನಿಯಮಗಳನ್ನ ಪಾಲನೆ ಮಾಡಬೇಕು?